ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಚಿಕನ್ ಬರ್ರ ಹೇಗೆ ಮಾಡೋದಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. 2.5 kg ಚಿಕನ್, ಮೊಸರು ಅರ್ಧ ಕಪ್ಪು, 2 ಆನಿಯನ್, ಮೀಡಿಯಮ್ ಸೈಜ್ ಆನಿಯನ್ ಸ್ಲೈಸ್ ಮಾಡಿ ಗೋಲ್ಡನ್ ಆಗಿ ಫ್ರೈ ಮಾಡಿಬಿಟ್ಟು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ಆನಿಯನನ್ನು ನಾನಿಲ್ಲಿ ಹಾಕಿದ್ದೇನೆ. ಅಂದರೆ ನೀವು ಬಿರಿಯಾನಿಗೆಲ್ಲ ಫ್ರೈ ಮಾಡ್ತೀರಿ ನೋಡಿ, ಗೋಲ್ಡನ್ ಕಲರ್ ಆಗಿ ಆ ರೀತಿ ಫ್ರೈ ಮಾಡಿ ಗ್ರೈಂಡ್ ಮಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೇಬಲ್ ಸ್ಪೂನ್, 4 ಹಸಿಮೆಣಸಿನಕಾಯಿ ಕ್ರಷ್ ಮಾಡಿ ಹಾಕಿದ್ದೇನೆ, ರುಚಿಗೆ ಬೇಕಾದಷ್ಟು ಉಪ್ಪು. ತುಂಬ ಸಿಂಪಲಾಗಿ ಉಂಟು, ಟೇಸ್ಟಿ ಕೂಡ ಆಗ್ತದೆ, ಟ್ರೈ ಮಾಡಿ ಈ ರೆಸಿಪಿಯನ್ನು. 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಕಲರಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಗರಂ ಮಸಾಲ ಪೌಡರ್ 1 ಟೇಬಲ್ ಸ್ಪೂನ್, ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿಬಿಟ್ಟು ಚಿಕನನ್ನುಂಟಲ್ಲ ಮ್ಯಾರಿನೇಷನ್ ಮಾಡಿ 1-2 ಗಂಟೆ ಆದರೂ ರೆಸ್ಟ್ ಮಾಡಲಿಕ್ಕೆ ಇಡಬೇಕು. ಟೈಮ್ ಇಲ್ಲ ಅಂತ ಅಂದರೆ 15 ಮಿನಿಟ್ಸ್ ಫ್ರೀಝರಲ್ಲಿ ಇಟ್ಟರೆ ಆಯಿತು ಚಿಕನ್. ಆವಾಗ ಮ್ಯಾರಿನೇಷನ್ ಪರ್ಫೆಕ್ಟಾಗಿ ಆಗ್ತದೆ. ಒಂದು ಪಾತ್ರೆಯಲ್ಲಿ ಬಟರ್ 5 ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ. ಬಟರ್ ಇಲ್ಲದಿದ್ದರೆ ಅದರ ಬದಲು ತುಪ್ಪ ಕೂಡ ಯೂಸ್ ಮಾಡ್ಬೋದು. ಮ್ಯಾರಿನೇಷನ್ ಮಾಡಿದ ಚಿಕನ್ ಉಂಟಲ್ಲ ಅದನ್ನೆಲ್ಲ ಕೂಡ ಸೇರಿಸಬೇಕು. ಚಿಕನ್ ಟಿಕ್ಕ ಥರ ನಾವು ಫ್ರೈ ಮಾಡಿ ತೆಗಿಬೇಕು. ಈಗ ನೋಡಿ, ಚಿಕನ್ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದನ್ನೆಲ್ಲ ತೆಗೆದು ಒಂದು ಪ್ಲೇಟಲ್ಲಿಟ್ಟು ನೆಕ್ಸ್ಟ್ ಅದೇ ಪಾತ್ರೆಗೆ ನಾನು ಮತ್ತೆ 2 ಟೇಬಲ್ ಸ್ಪೂನ್ ಬಟರ್ ಹಾಕಿದ್ದೇನೆ. ನಾವು ಮ್ಯಾರಿನೇಷನ್ ಮಾಡಿದಾಗ ಅದರಲ್ಲಿ ಮಸಾಲೆ ಎಲ್ಲ ಇರ್ತದೆ ನೋಡಿ, ಆ ಎಲ್ಲ ಮಸಾಲೆಯನ್ನು ಇದಕ್ಕೆ ಪ್ಯಾನಿಗೆ ಹಾಕಿಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಅದರ ಹಸಿ ವಾಸನೆ ಎಲ್ಲ ಹೋಗುವವರೆಗೆ ಫ್ರೈ ಮಾಡಬೇಕು. 1/4 ಕಪ್ಪಷ್ಟು ಫ್ರೆಶ್ ಕ್ರೀಮ್ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಈ ಚಿಕನ್ ಬರ್ರ ರೆಸಿಪಿ ಉಂಟಲ್ಲ ಇದರ ಮೇನ್ ಪಾರ್ಟ್ ಆಗಿರ್ತದೆ ಈ ಗ್ರೇವಿ. ಈ ಗ್ರೇವಿ ತುಂಬ ರುಚಿಯಾಗಿ ಬರ್ತದೆ, ನೀವು ಟ್ರೈ ಮಾಡಿ ನೋಡಿ. ಗ್ರೇವಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆದ ನಂತರ ಫ್ರೈ ಮಾಡಿದ ಚಿಕನ್ ಪೀಸಸನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷ ಹೈ ಫ್ಲೇಮಲ್ಲಿ ಇಡಬೇಕು. ಚಿಕನ್ ಸ್ವಲ್ಪ ಈ ಗ್ರೇವಿ ಎಲ್ಲ ಡ್ರೈ ಆಗ್ತಾ ಬರ್ತದೆ ನೋಡಿ. ಲಾಸ್ಟ್ ಫೈನಲ್ ಆಗಿ ನಾವಿದಕ್ಕೆ ಆನಿಯನ್ ರಿಂಗ್ಸ್, ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ಆಯಿತು. ಇದು ಆಪ್ಷನಲ್, ನಿಮಗೆ ಆನಿಯನ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿದರೆ ತುಂಬ ರುಚಿಯಾಗಿ ಬರ್ತದೆ ಅಂತ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡಿದರೆ ಆಯಿತು. ತುಂಬ ಸಿಂಪಲಾಗಿ ಕೂಡ ಉಂಟು, ಟೇಸ್ಟಿ ಕೂಡ ಆಗ್ತದೆ, ಟ್ರೈ ಮಾಡಲೇಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.